ಇದು ನಮ್ಮ ಭಾರತೀಯ ಜನತಾ ಪಾರ್ಟಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಪ್ರಕಟಣೆ ಹೌದು, ಸುದ್ದಿಗೋಷ್ಠಿಯೂ ಹೌದು. ನಮ್ಮ ಜೊತೆ ಸಾಗರ ಮಂಡಲದ ಅಧ್ಯಕ್ಷರಾದಂಥ ಗಣೇಶ್ ಪ್ರಸಾದ್ ಅವರಿದ್ದಾರೆ, ಜಿಲ್ಲಾ ಕಾರ್ಯದರ್ಶಿಗಳಾದಂಥ ಮಧುರಾಶ್ವಾನಂದ್ ಅವರಿದ್ದಾರೆ, ಸಾಗರ ಗ್ರಾಮೀಣ ಮಂಡಲದ ಕಾರ್ಯದರ್ಶಿಗಳಾದಂಥ ಶ್ರೀಕಂಠೇಗೌಡರಿದ್ದಾರೆ, ಪ್ರಮುಖರಾದಂಥ ಅಶೋಕ್ ಅವರಿದ್ದಾರೆ, ಮತ್ತು ಸತ್ಯಣ್ಣ ಅವರಿದ್ದಾರೆ, ಮಾಧ್ಯಮ ಪ್ರಮುಖರಾದಂಥ ಸತ್ಯಣ್ಣ ಅವರಿದ್ದಾರೆ. ಮುಖ್ಯವಾಗಿ ನಮ್ಮ ಗೌರವಾನ್ವಿತ ಅಭ್ಯರ್ಥಿಗಳಾದಂಥ ರಾಘವೇಂದ್ರ ಅವರು ನಾಮಪತ್ರ ಸಲ್ಲಿಸ್ತಾರೆ. ಇವತ್ತುವರೆಗೆ ರಮಾಶೆಟ್ಟಿ ಪಾರ್ಕ್ ಇಂದ ನಮ್ಮ ಮೆರವಣಿಗೆ ಮೂಲಕ ಕಾರ್ಯಕರ್ತರು ಬೃಹತ್ ಸಭೆ ಸೇರಿಕೊಂಡು ಕಾರ್ಯಕರ್ತರ ಜಾಥಾದೊಂದಿಗೆ ಜಿಲ್ಲಾ ಕಚೇರಿಗೆ ನಾಮಪತ್ರ ಸಲ್ಲಿಸುವಂಥ ಒಂದು ಕಾರ್ಯಕ್ರಮಗಳನ್ನು ಪಕ್ಷದಿಂದ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಪ್ರಮುಖವಾಗಿ ಮಾಜಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರು ಇರ್ತಾರೆ, ಎಚ್ ಡಿ ಕುಮಾರಸ್ವಾಮಿಯವರು ಇರ್ತಾರೆ, ಡಿ ವೈ ವಿಜೇಂದ್ರ ಅವರು ಕೂಡ ಇರ್ತಾರೆ, ನಮ್ಮ ರಾಜ್ಯಾಧ್ಯಕ್ಷರಾದಂಥ ಡಿ ವೈ ವಿಜೇಂದ್ರ ಅವರು ಇರ್ತಾರೆ, ಆಮೇಲೆ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಪಿ ಡಿ ಮೇಘರಾಜ್ ಅವರು ಇರ್ತಾರೆ. ಹಾಗೆ ಎಲ್ಲ ಸ್ಥಳದ ಪ್ರಮುಖರು, ಶಾಸಕರು, ವಿಧಾನ ಪರಿಷತ್ತಿನ ಶಾಸಕರು ಎಲ್ಲರೂ ಕೂಡ ಉಪಸ್ಥಿತರಿರುತ್ತೆ. ಅದು ಈ ಕಾರ್ಯಕ್ರಮಕ್ಕೆ ಕಾರ್ಯಕರ್ತರ ಸಮೂಹನೇ ಅವತ್ತು ಎಲ್ಲರೂ ಸೇರುವಂಥ ಒಂದು ಇಚ್ಛೆಯನ್ನು ಕಾರ್ಯಕರ್ತರು ಮಾಡಿಕೊಂಡಿದ್ದಾರೆ. ಹಾಗಾಗಿ ಸಮಾವೇಶಕ್ಕೆ ಸಾಗರೋಕ್ತವಾಗಿ ಎಲ್ಲ ಕಾರ್ಯಕರ್ತರು ಸೇರುವಂಥ ಒಂದು ನಿರೀಕ್ಷೆ ಇದೆ. ಇದು 18ನೇ ತಾರೀಕಿನ ನಾಮಪತ್ರದ ವಿಚಾರವಾಗಿ. ಇನ್ನು ನಾವು ಚುನಾವಣೆಯಲ್ಲಿ ಯಾವ್ಯಾವ ರೀತಿ ತಯಾರಿಯಾಗಿದ್ದೀವಿ ಅನ್ನೋ ವಿಚಾರಕ್ಕೆ ಪ್ರತಿ ಬೂತ್ ಮಟ್ಟಕ್ಕೆ ಮುಟ್ಟುವಂಥ ಕೆಲಸಗಳು ನಮ್ಮ ಕಾರ್ಯಕರ್ತರು ಆಲ್ರೆಡಿ ಮಾಡಿದ್ದಾರೆ. ಎಲ್ಲರೂ ಕೂಡ ನಾವು ಸಜ್ಜಾಗಿದ್ದೀವಿ. ಚುನಾವಣೆ ಎದುರಿಸಲಿಕ್ಕೆ ಎಲ್ಲ ರೀತಿಯ ವಿಚಾರವನ್ನು ಇಟ್ಕೊಂಡು ಚುನಾವಣೆ ಎದುರಿಸಲಿಕ್ಕೆ ನಾವು ಸಜ್ಜಾಗಿದ್ದೀವಿ ಅಂತ ಯಾಕೆ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀವಿ ಅಂತಂದರೆ, ನಮ್ಮ ಅಭ್ಯರ್ಥಿ ಆಗಿದ್ದಾರೆ. ನಮ್ಮ ಅಭ್ಯರ್ಥಿ ನಮ್ಮೆಲ್ಲರಿಗೂ ಕೂಡ ಎದೆ ತಟ್ಟಿ ಯಾರದೇ ಮನೆಗೆ ಹೋಗಿ ಓಟ್ ಕೇಳುವಂಥ ವಿಚಾರ ನಮಗೆ ಆ ಧೈರ್ಯವನ್ನು ಕೊಟ್ಟು ಅಭ್ಯರ್ಥಿ ಆದಂಥ ನಮ್ಮ ಬಿ ವೈ ರಾಘವೇಂದ್ರ ಅವರಿದ್ದಾರೆ. ಆಗಿರೋದ್ರಿಂದ ನಾವೆಲ್ಲೂ ಕೂಡ ಹೆಮ್ಮೆಯಿಂದ ಧ್ವನಿ ಎತ್ತಿ ಕೇಳುವಂಥ ಒಂದು ವಿಚಾರನ ಅವರು ಮಾಡಿರುವ ಕೆಲಸಗಾರಗಳನ್ನ ಜನರಿಗೆ ಮುಟ್ಟಿದೆ. ಅದೇ ಕೆಲಸ ಏನೇನು ಮಾಡಿದ್ದಾರೆ ಅಂತ ವಿಚಾರ ಮಾಡ್ತಾ ಮತ ಕೇಳುವಂಥ ವಿಚಾರ ನಮಗೆಲ್ಲರಿಗೂ ಕೂಡ ತುಂಬ ಹೆಮ್ಮೆಯಿಂದ ಕೇಳುವಂಥ ಓಟ್ ಕೇಳುವಂಥ ವಿಚಾರ ಇರೋದ್ರಿಂದ ನಮಗೆ ಸುಲಭ ಆಗ್ತಾ ಇದೆ. ಹಾಗಾಗಿ ನಾವು ಈ ಚುನಾವಣೆಯಲ್ಲಿ ಯಾವುದೇ ಅನುಮಾನ ಇಲ್ಲದೆ ಮತ್ತೊಂದು ಸರಿ ಹೇಳ್ತಿದ್ದೀನಿ, ಯಾವುದೇ ಅನುಮಾನ ಇಲ್ಲದೆ 2 ರಿಂದ 3 ಲಕ್ಷ ಲೀಡಲ್ಲಿ ನಾವು ಗೆಲ್ತೀವಿ. ಯಾಕಂದರೆ ಜನರು ಇಷ್ಟಪಡ್ತಾ ಇದ್ದಾರೆ. ಮತ್ತೊಮ್ಮೆ ಮೋದಿಯವರು ಪ್ರಧಾನಮಂತ್ರಿ ಆಗೋದು ಎಷ್ಟು ಸತ್ಯನೋ ರಾಘವೇಂದ್ರ ಅವರು 3 ಲಕ್ಷ ಲೀಡಲ್ಲಿ ಗೆಲ್ಲೋದು ಅಷ್ಟೇ ಸತ್ಯ.